ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಟೋಪಾಲಜಿಕಲ್ ಸಾರ್ಟಿಂಗ್ ಪ್ರಾಬ್ಲಮ್ ಅನ್ನ ಡಿಸ್ಕಸ್ ಮಾಡೋಣ ಯೂಸಿಂಗ್ ದ ಸೋರ್ಸ್ ರಿಮೂವಲ್ ಮೆಥಡ್. ಸರಿನಾ? ಎರಡು ಮೆಥಡ್ ಅಲ್ಲಿ ಕೇಳ್ತಾರೆ, ಒಂದು ಸೋರ್ಸ್ ರಿಮೂವಲ್, ಎರಡನೇದಾಗಿ DFS ಮೆಥಡ್. ಸೊ DFS ಮೆಥಡ್ ಮೇಲೆ ಆಲ್ರೆಡಿ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡಿದ್ದೀನಿ. ಸೊ ಆ ವಿಡಿಯೋ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ನೀವು ನೋಡಬಹುದು. ಇದೇ ಪ್ರಾಬ್ಲಮ್ ಅನ್ನ ನಾನು ಸಾಲ್ವ್ ಮಾಡಿದ್ದೀನಿ. ಸರಿನಾ? ಸೊ ಈಗ ಸೋರ್ಸ್ ರಿಮೂವಲ್ ಮೆಥಡ್ ಅನ್ನ ಯೂಸ್ ಮಾಡಿಕೊಂಡು ಯಾವ ರೀತಿ ಸಾಲ್ವ್ ಮಾಡೋದು, ನಾವು ಎರಡು ಮೇನ್ ಸ್ಟೆಪ್ ಗಳನ್ನ ಯೂಸ್ ಮಾಡ್ತಾ ಹೋಗ್ತೀವಿ ಸೋರ್ಸ್ ರಿಮೂವಲ್ ಮೆಥಡ್ ಅಲ್ಲಿ. ಮೊದಲನೇ ಸ್ಟೆಪ್ ಏನು ಅಂತಂದ್ರೆ ಸ್ಟೆಪ್ ನಂಬರ್ 1, ಕ್ಯಾಲ್ಕುಲೇಟ್ ದ ಇನ್ ಡಿಗ್ರಿ ಆಫ್ ಈಚ್ ವರ್ಟೆಕ್ಸ್ ಆರ್ ನೋಡ್. ಈಗ ನೋಡಿ, ಇಲ್ಲಿ 1 2 3 4 ಎಲ್ಲ ಇದಾವಲ್ಲ, ಇವುಗಳನ್ನ ಏನಂತ ಕರಿತೀವಿ ನಾವು? ನೋಡ್ಸ್ ಅಂತ ಕರಿತಾ ಹೋಗ್ತೀವಿ. ಸರಿನಾ? ಇವುಗಳನ್ನ ಏನಂತ ಕರಿತೀವಿ? ನೋಡ್ಸ್. ಇಲ್ಲ ಅಂತಂದ್ರೆ ಇದನ್ನ ನಾವು ವರ್ಟೆಕ್ಸ್ ಅಂತ ಕೂಡ ಕರಿಬಹುದು. ಸರಿನಾ? ಇವಾಗ ಗ್ರಾಫ್ ಥಿಯರಿ ಆ ತರ ಕಾನ್ಸೆಪ್ಟ್ ಬಂದಾಗ ನಾವು ವರ್ಟೆಕ್ಸ್ ಅಂತ ಕರಿತೀವಿ. DSA ADA ಈ ಕಾನ್ಸೆಪ್ಟ್ ಗಳಲ್ಲೆಲ್ಲ ನಾವು ನೋಟ್ಸ್ ಅಂತ ಕರಿತಾ ಹೋಗ್ತೀವಿ. ಈಗ ಈ ಲೈನ್ ಕನೆಕ್ಟ್ ಆಗ್ತಿದೆಯಲ್ಲ ಅಂತಂದ್ರೆ 3rd ಇಂದ 4th ವರ್ಟೆಕ್ಸ್ಗೆ, ಸೊ ಈ ಲೈನ್ ಅನ್ನ ನಾವೇನಂತ ಕರಿತೀವಿ? ಎಡ್ಜಸ್ ಅಂತ ಕರಿತೀವಿ. ಏನಂತ ಕರಿತೀವಿ? ಎಡ್ಜಸ್. ಏನಾದ್ರೂ ಕೂಡ ಆ ಎಡ್ಜಿಗೆ ಡೈರೆಕ್ಷನ್ ಇದ್ರೆ, ನೋಡಿ 3 ಇಂದ 4ಗೆ ಹೋಗ್ತಾ ಇದೆ, ನೆಕ್ಸ್ಟ್ 3 ಇಂದ 5ಗೆ ಹೋಗ್ತಾ ಇದೆ, ಏನಾದ್ರೂ ಎಡ್ಜಸ್ ಗಳಿಗೆ ಡೈರೆಕ್ಷನ್ ಇದ್ರೆ ಅದನ್ನ ಏನಂತ ಕರಿತೀವಿ? ಡೈರೆಕ್ಟೆಡ್ ಎಡ್ಜ್ ಅಂತ ಕರಿತೀವಿ. ಸರಿನಾ? ಸೊ ಎಸ್, ಇವಾಗ ಗೊತ್ತಾಯ್ತು ಏನ್ ಮಾಡ್ಬೇಕು? ಕ್ಯಾಲ್ಕುಲೇಟ್ ದ ಇನ್ ಡಿಗ್ರಿ. ಸೊ ಇನ್ ಡಿಗ್ರಿಯನ್ನ ಕ್ಯಾಲ್ಕುಲೇಟ್ ಮಾಡ್ಬೇಕಾದ್ರೆ ಇವು ವೆರಿ ಇಂಪಾರ್ಟೆಂಟ್ ರೋಲ್ ಅನ್ನ ಪ್ಲೇ ಮಾಡ್ತವೆ. ಯಾವ? ಡೈರೆಕ್ಟೆಡ್ ಎಡ್ಜಸ್. ಯಾಕೆ ನೋಡಿ, ಇಲ್ಲಿ ಇವಾಗ ಎ ಅನ್ನೋ ಒಂದು ವರ್ಟೆಕ್ಸ್ ಇದೆ ಅಂತ ಅನ್ಕೊಳ್ಳಿ. ಸೊ ಈಗ ನನ್ನನ್ನೇ ಒಂದು ವರ್ಟೆಕ್ಸ್ ಅಂತ ಅನ್ಕೊಂಡ್ರೆ ನನ್ನ ಕಡೆ ಬರ್ತಿರುವಂತಹ ಎಡ್ಜಸ್ ಅನ್ನ ಏನಂತ ಕರಿಬಹುದು? ಇನ್ ಡಿಗ್ರಿ. ನನ್ನಿಂದ ದೂರ ಹೋಗ್ತಿರುವಂತಹ ಎಡ್ಜಸ್ ಅನ್ನ ಏನಂತ ಕರಿಬಹುದು? ಔಟ್ ಡಿಗ್ರಿ. ಗೊತ್ತಾಯ್ತಾ? ಈಗ ಎ ಅನ್ನೋ ಒಂದು ವರ್ಟೆಕ್ಸ್ ಇದೆ. ಸೊ ಎ ಇಂದ ಹೊರಗಡೆ ಹೋಗ್ತಿರೋವೆಲ್ಲ ಏನಾಗ್ತವೆ? ಔಟ್ ಡಿಗ್ರಿ ಆಗ್ತವೆ. ಎ ಕಡೆ ಬರ್ತಾ ಇರೋವು, ಸೊ ನೋಡು, ಎ ಕಡೆ ಬರ್ತಿರೋ ಏನಾಗ್ತವೆ? ಇನ್ ಡಿಗ್ರಿ ಆಗ್ತವೆ. ಸರಿನಾ? ಸೊ ನಾನು ಇನ್ ಡಿಗ್ರಿಯನ್ನ ಮಾತ್ರ ಕ್ಯಾಲ್ಕುಲೇಟ್ ಮಾಡಬೇಕು, ಔಟ್ ಡಿಗ್ರಿದು ಅವಶ್ಯಕತೆ ಇಲ್ಲ. ನೆಕ್ಸ್ಟ್ ಏನ್ ಮಾಡ್ಬೇಕು ಅಂತಂದ್ರೆ ಸ್ಟೆಪ್ ನಂಬರ್ 2 ಅಲ್ಲಿ delete the vertex or the node with in degree is equal to 0 and along with its edges. ಸರಿನಾ? ಸೊ ಇವಾಗ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡ್ಬೇಕಾದ್ರೆ ನೀಟಾಗಿ ಅರ್ಥ ಆಗ್ತಾ ಹೋಗುತ್ತೆ. ಸೊ ಸ್ಟೆಪ್ ನಂಬರ್ 1ಗೆ ಹೋಗೋಣ. ಸ್ಟೆಪ್ ನಂಬರ್ 1. ಸೊ ಈಗ ಕೊಟ್ಟಿರುವಂತಹ ಗ್ರಾಫ್ ಇದೆ ಅಲ್ವಾ, ಗ್ರಾಫ್ ಅಥವಾ ಟ್ರೀ. ಸೊ ಇದಕ್ಕೆ ಮೊದಲನೇ ಸ್ಟೆಪ್ಪಿನ ಪ್ರಕಾರ ಕ್ಯಾಲ್ಕುಲೇಟ್ ದ ಇನ್ ಡಿಗ್ರಿ ಆಫ್ ಈಚ್ ವರ್ಟೆಕ್ಸ್. ಪ್ರತಿಯೊಂದು ವರ್ಟೆಕ್ಸ್ ಇನ್ ಡಿಗ್ರಿಯನ್ನ ಕ್ಯಾಲ್ಕುಲೇಟ್ ಮಾಡ್ತೀನಿ. ನೋಡಿ, ಇವಾಗ 2 ಈಸ್ ಅ ವರ್ಟೆಕ್ಸ್. ಎಸ್. ಸೊ ಇದ್ರ ಇನ್ ಡಿಗ್ರಿ ಅಂದ್ರೆ ಏನು? ಅದ್ರ ಕಡೆ ಎಷ್ಟು ಆರೋಸ್ ಅಥವಾ ಎಡ್ಜಸ್ ಗಳು ಬರ್ತಾ ಇದಾವೆ ಅಂತ. ಯಾವ ಕೂಡ ಬರ್ತಾ ಇಲ್ಲ ನೋಡಿ, ಅದರಿಂದ ಹೊರಗಡೆ ಹೋಗ್ತಾ ಇದಾವೆ ಹೊರತು ಅದ್ರ ಕಡೆ ಯಾವುದು ಬರ್ತಾ ಇಲ್ಲ. ಸೊ ಇನ್ ಡಿಗ್ರಿ ಆಫ್ 2 ಈಸ್ 0. ನೆಕ್ಸ್ಟ್ ಇನ್ ಡಿಗ್ರಿ ಆಫ್ 6 ನೋಡಿ, 5 ಇಂದ 1 ಬರ್ತಾ ಇದೆ, 2 ಇಂದ 1 ಬರ್ತಾ ಇದೆ, ಸೊ ಇನ್ ಡಿಗ್ರಿ ಈಸ್ 2. ನೆಕ್ಸ್ಟ್ 5ಗೆ 1 ಇಂದ 1 ಬರ್ತಾ ಇದೆ, 3 ಇಂದ 1 ಬರ್ತಾ ಇದೆ, ಸೊ ಇನ್ ಡಿಗ್ರಿ ಈಸ್ 2. ನೆಕ್ಸ್ಟ್ 3ಗೆ 1 2 ಇಂದ ಬರ್ತಾ ಇದೆ, ಎಸ್, ಒಂದೇ 1 ಬರ್ತಾ ಇರೋದು, ಸೊ ಇನ್ ಡಿಗ್ರಿ ಈಸ್ 1. ನೆಕ್ಸ್ಟ್ ಇಲ್ಲಿ 4ಗೆ 1 3 ಇಂದ ಬರ್ತಾ ಇದೆ, 1 1 ಇಂದ ಬರ್ತಾ ಇದೆ, ಸೊ ಇನ್ ಡಿಗ್ರಿ ಈಸ್ 2. ನೆಕ್ಸ್ಟ್ 1ಗೆ ಎಲ್ಲವೂ ಕೂಡ ಹೊರಗಡೆ ಹೋಗ್ತಾ ಇದಾವೆ, ಯಾವ ಕೂಡ ಅದ್ರ ಕಡೆ ಬರ್ತಾ ಇಲ್ಲ, ಸೊ ಇನ್ ಡಿಗ್ರಿ ಈಸ್ 0. ನೆಕ್ಸ್ಟ್ ಇಲ್ಲಿ ಇನ್ ಡಿಗ್ರಿ ಎಷ್ಟಾಗುತ್ತೆ? 1 ಮತ್ತೆ ಇದೊಂದು 2, ಸೊ ಟೋಟಲ್ ಇನ್ ಡಿಗ್ರಿ ಈಸ್ 2. ಅವ್ರೇನ್ ಹೇಳಿರು? ಕ್ಯಾಲ್ಕುಲೇಟ್ ದ ಇನ್ ಡಿಗ್ರಿ ಆಫ್ ಈಚ್ ವರ್ಟೆಕ್ಸ್. ಕರೆಕ್ಟ್ ಆಯ್ತಾ? ಎಸ್. ನೆಕ್ಸ್ಟ್ ಡಿಲೀಟ್ ದ ವರ್ಟೆಕ್ಸ್ ಆರ್ ದಿ ನೋಡ್ ವಿತ್ ಇನ್ ಡಿಗ್ರಿ ಈಸ್ ಈಕ್ವಲ್ ಟು 0 ಅಲಾಂಗ್ ವಿತ್ ಇಟ್ಸ್ ಎಡ್ಜಸ್. ಈಗ ಇನ್ ಡಿಗ್ರಿ 0 ಇರುವಂತ ವರ್ಟೆಕ್ಸ್ ಗಳು ಯಾವ? 1 ಇದೆ ಮತ್ತೆ 2 ಇದೆ, ಎರಡಕ್ಕೂ ಕೂಡ ಇನ್ ಡಿಗ್ರಿ 0 ಇದೆ. ಸೊ ಇವಾಗ ನಾನು 1 ಅನ್ನ ಡಿಲೀಟ್ ಮಾಡಬೇಕು ಅಥವಾ 2 ಅನ್ನ ಡಿಲೀಟ್ ಮಾಡಬೇಕು. ನೀವು ಸೋರ್ಸ್ ರಿಮೂವಲ್ ಮೆಥಡ್ ಅಲ್ಲಿ ಯಾರನ್ನಾದ್ರೂ ಡಿಲೀಟ್ ಮಾಡ್ಬೋದು. ಏನು? ಇನ್ ಡಿಗ್ರಿ 0 ಇರುವಂತಹ ಯಾವುದೇ ವರ್ಟೆಕ್ಸ್ ನಾದ್ರೂ ಡಿಲೀಟ್ ಮಾಡಬಹುದು. 1 ಆದ್ರೂ ಫಸ್ಟ್ ಡಿಲೀಟ್ ಮಾಡ್ಕೊಳ್ಳಿ, 2 ಆದ್ರೂ ಫಸ್ಟ್ ಡಿಲೀಟ್ ಮಾಡ್ಕೊಳ್ಳಿ. ಸರಿನಾ? ನಾನು ಇವಾಗ 1 ಅನ್ನ ಡಿಲೀಟ್ ಮಾಡ್ತಾ ಇದ್ದೀನಿ ಅಂತ ಅನ್ಕೊಳ್ಳಿ. ನೋಡಿ, ಆ ವರ್ಟೆಕ್ಸ್ ಅನ್ನ ಮಾತ್ರ ಡಿಲೀಟ್ ಮಾಡೋದಲ್ಲ, ಅಲಾಂಗ್ ವಿತ್ ಇಟ್ಸ್ ಎಡ್ಜಸ್. ಸೊ ಇದರಿಂದ ಹೊರಗಡೆ ಹೋಗ್ತಿರುವಂತ ಎಡ್ಜಸ್ ಅನ್ನು ಕೂಡ ನಾನು ಡಿಲೀಟ್ ಮಾಡಬೇಕು. ಸೊ ಈಗ ನಾನು ಮೊದಲನೇ ವರ್ಟೆಕ್ಸ್ ಮತ್ತೆ ಅದರ ಕರೆಸ್ಪಾಂಡಿಂಗ್ ಎಡ್ಜಸ್ ಅನ್ನು ಡಿಲೀಟ್ ಮಾಡಾದ್ಮೇಲೆ ಏನ್ ಉಳ್ಕೊಳುತ್ತೆ ಅದನ್ನ ಮಾತ್ರ ಬರೀರಿ. ಆಫ್ಟರ್ deleting vertex 1 with its edges ಅಂತ ಬರೀರಿ. ಸೊ ಏನೇನು ಉಳ್ಕೊಳುತ್ತೆ? 2 ಉಳ್ಕೊಳುತ್ತೆ, ನೆಕ್ಸ್ಟ್ 6 ಉಳ್ಕೊಳುತ್ತೆ, ನೆಕ್ಸ್ಟ್ 5, ನೆಕ್ಸ್ಟ್ 3 ಉಳ್ಕೊಂತು, ನೆಕ್ಸ್ಟ್ 7 ಉಳ್ಕೊಂಡಿದೆ, ನೆಕ್ಸ್ಟ್ ಇಲ್ಲಿ 4 ಉಳ್ಕೊಂಡಿದೆ, 3 ಇಂದ 5 ಒಂದು ಎಡ್ಜ್ ಇದೆ, 5 ಇಂದ 6 ಒಂದು ಎಡ್ಜ್ ಇದೆ.
ಸೊ ಇವಾಗ ನಾನು ಮೊದಲನೇ ವರ್ಟೆಕ್ಸ್ ಮತ್ತೆ ಅದರ ರೆಸ್ಪೆಕ್ಟಿವ್ ಎಡ್ಜಸ್ ಅನ್ನ ತೆಗೆದಾಕಿದ್ಮೇಲೆ ಇಷ್ಟು ಮಾತ್ರ ಉಳ್ಕೊಂತು. ಸೊ ಈಗ ಮತ್ತೆ ಇವೆರಡು ಸ್ಟೆಪ್ ಅನ್ನೇ ಅಪ್ಲೈ ಮಾಡಿ. ಕ್ಯಾಲ್ಕುಲೇಟ್ ದ ಇನ್ ಡಿಗ್ರಿ ಆಫ್ ಈಚ್ ಅಂಡ್ ಎವ್ರಿ ವರ್ಟೆಕ್ಸ್. ಸೊ ಇದ್ರ ಕಡೆ ಯಾವುದೇ ಒಂದು ಎಡ್ಜಸ್ ಬರ್ತಾ ಇಲ್ಲ, ಇನ್ ಡಿಗ್ರಿ 0. 4ಗೆ ಇನ್ ಡಿಗ್ರಿ ಏನತ್ತೆ 1, ಯಾಕಂತಂದ್ರೆ 1 ಅದ್ರ ಕಡೆ ಬರ್ತಾ ಇದೆ. ಇನ್ ಡಿಗ್ರಿ ಆಫ್ 7 ಈಸ್ ಆಲ್ಸೋ 1, ಯಾಕೆ 1 ಎಡ್ಜ್ ಅದ್ರ ಕಡೆ ಬರ್ತಾ ಇದೆ. ಇನ್ ಡಿಗ್ರಿ ಆಫ್ 3 ಏನಾಗುತ್ತೆ 1 ಎಡ್ಜ್ ಅದ್ರ ಕಡೆ ಬರ್ತಾ ಇದೆ, ಸೊ ಇನ್ ಡಿಗ್ರಿ ಇಸ್ 1. 5ಗೆ 1 2, ಸೊ 2 ಬರ್ತಾ ಇರೋದ್ರಿಂದ 2 ಇನ್ ಡಿಗ್ರಿ. ನೆಕ್ಸ್ಟ್ 6ಗೆ 1 5 ಇಂದ ಬರ್ತಾ ಇದೆ, 1 2 ಇಂದ ಬರ್ತಾ ಇದೆ, ಸೊ ಇನ್ ಡಿಗ್ರಿ ಇಸ್ 2. ಸೊ ಇನ್ ಡಿಗ್ರಿ 0 ಇರುವಂತದ್ದನ್ನ ಡಿಲೀಟ್ ಮಾಡಬೇಕು ಅಲಾಂಗ್ ವಿತ್ ಇಟ್ಸ್ ಎಡ್ಜಸ್. ಅಲಾಂಗ್ ವಿತ್ ಇಟ್ಸ್ ಎಡ್ಜಸ್ ಅಂತಂದ್ರೆ 2 ಕೂಡ ಡಿಲೀಟ್ ಆಗುತ್ತೆ, ಅದರ ರೆಸ್ಪೆಕ್ಟಿವ್ ಎಡ್ಜಸ್ ಕೂಡ ಡಿಲೀಟ್ ಆಗ್ತವೆ. ಸೊ ಇವಾಗ ಇಲ್ಲಿ ಬರೀರಿ ಸ್ಟೆಪ್ ನಂಬರ್ 2, ಆಫ್ಟರ್ ಡಿಲೀಟಿಂಗ್ ವರ್ಟೆಕ್ಸ್ 2 along with its ಎಡ್ಜಸ್. ಸರಿನಾ? ಇವಾಗ ಇದನ್ನ ಡಿಲೀಟ್ ಮಾಡಾದ್ಮೇಲೆ ಏನು ಉಳ್ಕೊಳುತ್ತೆ ಅದನ್ನ ಮಾತ್ರ ಬರೀರಿ. 6 ಉಳ್ಕೊಂಡಿದೆ, 5 ಉಳ್ಕೊಂಡಿದೆ, 3 ಉಳ್ಕೊಂಡಿದೆ, ನೆಕ್ಸ್ಟ್ 7 ಉಳ್ಕೊಂಡಿದೆ, 6 ಉಳ್ಕೊಂಡಿದೆ, 4 ಉಳ್ಕೊಂಡಿದೆ. 3 ಇಂದ 4ಗೆ ಒಂದು ಎಡ್ಜು, 6 ಇಂದ 7ಗೆ ಒಂದು ಎಡ್ಜು, ನೆಕ್ಸ್ಟ್ 5 ಇಂದ 6ಗೆ ಒಂದು ಎಡ್ಜ್ ಇದೆ, ನೆಕ್ಸ್ಟ್ 3 ಇಂದ 5ಗೆ ಒಂದು ಎಡ್ಜ್ ಇದೆ. ಸರಿನಾ? ಇಷ್ಟು ಮಾತ್ರ ಉಳ್ಕೊಂಡಿದ್ದು. ಈಗ ಮತ್ತೆ ಇವೆರಡೇ ಸ್ಟೆಪ್ ಅನ್ನ ಅಪ್ಲೈ ಮಾಡ್ಬೇಕು. ಕ್ಯಾಲ್ಕುಲೇಟ್ ದ ಇನ್ ಡಿಗ್ರಿ. ಸೊ ಅದಕ್ಕಿಂತ ಮುಂಚೆ ಇಲ್ಲಿ ಬರ್ಕೊಳ್ಳಿ ಯಾರ್ಯಾರನ್ನ ಫಸ್ಟ್ ಡಿಲೀಟ್ ಮಾಡಿದ್ದು. ಫಸ್ಟ್ ಯಾರನ್ನ ಡಿಲೀಟ್ ಮಾಡಿದ್ದು, ಮೊದಲನೇ ವರ್ಟೆಕ್ಸ್ ಅನ್ನ ಡಿಲೀಟ್ ಮಾಡಿದೆ. ನೆಕ್ಸ್ಟ್ ಇಲ್ಲಿ ಯಾರನ್ನ ಡಿಲೀಟ್ ಮಾಡಿದ್ದೀನಿ, 2 ಅನ್ನ ಡಿಲೀಟ್ ಮಾಡಿದ್ದೀನಿ. ನೆಕ್ಸ್ಟ್ ಕ್ಯಾಲ್ಕುಲೇಟ್ ಮಾಡಿ ಇನ್ ಡಿಗ್ರಿ ಆಫ್ ಈಚ್ ಅಂಡ್ ಎವ್ರಿ ವರ್ಟೆಕ್ಸ್. ಇನ್ ಡಿಗ್ರಿ ಆಫ್ 4 is 1, ಯಾಕೆ 1 ಅದ್ರ ಕಡೆ ಬರ್ತಾ ಇದೆ. ನೆಕ್ಸ್ಟ್ 1 ಎಡ್ಜ್ 7 ಕಡೆ ಬರ್ತಾ ಇದೆ, ಸೊ ಇನ್ ಡಿಗ್ರಿ is 1. ಸೊ 6 ಕಡೆನೂ ಕೂಡ 1 ಬರ್ತಾ ಇದೆ, ಸೊ ಇನ್ ಡಿಗ್ರಿ is 1. 5ಗೂ ಕೂಡ 1 ಎಡ್ಜ್ ಬರ್ತಾ ಇದೆ, ಸೊ ಇನ್ ಡಿಗ್ರಿ is 1. ಬಟ್ 3ಗೆ ಯಾವುದೇ ಇನ್ ಡಿಗ್ರಿ ಇಲ್ಲ ಅಂತಂದ್ರೆ ಅದ್ರ ಕಡೆ ಯಾವುದೇ ವರ್ಟೆಕ್ಸ್ ಯಾವುದೇ ಎಡ್ಜಸ್ ಬರ್ತಾ ಇಲ್ಲ, ಸೊ ಇನ್ ಡಿಗ್ರಿ ಏನಾಗುತ್ತೆ 0. ಸೊ 0 ಇನ್ ಡಿಗ್ರಿ ಇರುವಂತಹ ವರ್ಟೆಕ್ಸ್ ಅನ್ನ ಅಲಾಂಗ್ ವಿತ್ ಇಟ್ಸ್ ಎಡ್ಜಸ್ ಡಿಲೀಟ್ ಮಾಡಬೇಕು. ಸೊ 3 ಅಲಾಂಗ್ ವಿತ್ ಇಟ್ಸ್ ಎಡ್ಜಸ್ ಡಿಲೀಟ್ ಆಗುತ್ತೆ. ಸೊ ಯಾರು ಡಿಲೀಟ್ ಆಗಿದ್ದು, 3 ಡಿಲೀಟ್ ಆಗಿದ್ದು. ಸೊ ಸ್ಟೆಪ್ ನಂಬರ್ 3ಗೆ ಹೋಗೋಣ. ಆಫ್ಟರ್ ಡಿಲೀಟಿಂಗ್ ವರ್ಟೆಕ್ಸ್ 3 along with its edges. ಸರಿನಾ? ಸೊ 3 ಮತ್ತೆ ಅದರ ಎಡ್ಜಸ್ ಅನ್ನ ಡಿಲೀಟ್ ಮಾಡಿದ್ರೆ ಏನು ಉಳ್ಕೊಳ್ಳುತ್ತೆ, 6 ಉಳ್ಕೊಂಡಿದೆ, 5 ಉಳ್ಕೊಂಡಿದೆ, ನೆಕ್ಸ್ಟ್ 7 ಉಳ್ಕೊಂಡಿದೆ, ಇಲ್ಲೊಂದು 4 ಉಳ್ಕೊಂಡಿದೆ. ಸೊ 5 ಇಂದ 6ಗೆ ಒಂದು ಎಡ್ಜು, 6 ಇಂದ 7ಗೆ ಒಂದು ಎಡ್ಜು, ಇಷ್ಟು ಮಾತ್ರ ಉಳ್ಕೊಂಡಿರೋದು. 4ಗೆ ಯಾವುದೇ ಎಡ್ಜು ಬರ್ತಾ ಇಲ್ಲ. ಸೊ ಇವಾಗ ಇನ್ ಡಿಗ್ರಿಯನ್ನ ಕ್ಯಾಲ್ಕುಲೇಟ್ ಮಾಡಿ. ಇನ್ ಡಿಗ್ರಿ ಆಫ್ 5 is 0, ಯಾಕೆ ಯಾವುದೇ ಎಡ್ಜ್ ಅದ್ರ ಕಡೆ ಬರ್ತಾ ಇಲ್ಲ. ಇನ್ ಡಿಗ್ರಿ ಆಫ್ 7 is 1, 1 ಅದ್ರ ಕಡೆ ಬರ್ತಾ ಇದೆ. ಇನ್ ಡಿಗ್ರಿ ಆಫ್ 6 is 1, 1 ಎಡ್ಜ್ ಅದ್ರ ಕಡೆ ಬರ್ತಾ ಇದೆ. ಇನ್ ಡಿಗ್ರಿ ಆಫ್ 4 is 0, ಯಾವುದು ಕೂಡ ಅದಕ್ಕೆ ಅಂತಂದ್ರೆ ಎಡ್ಜಸ್ಸೇ ಇಲ್ಲ. ಸೊ ಇವಾಗ ನಾನು 4ನಾದ್ರೂ ಡಿಲೀಟ್ ಮಾಡ್ಬೋದು, 5 ಆದ್ರೂ ಡಿಲೀಟ್ ಮಾಡ್ಬೋದು, ಅದು ನಿಮಗೆ ಬಿಟ್ಟಿದ್ದು. ಸರಿನಾ? ಸೊ ಯಾವ್ದನ್ನಾದ್ರೂ ಕೂಡ ಡಿಲೀಟ್ ಮಾಡ್ಬೋದು. ಸರಿನಾ? ಅದು ಕರೆಕ್ಟೇ ಇರುತ್ತೆ. ಈಗ ನಾನು 4 ಅನ್ನ ಡಿಲೀಟ್ ಮಾಡ್ತೀನಿ ಅಂತ ಅನ್ಕೊಳ್ಳಿ. ಸೊ ಇವಾಗ ಇಲ್ಲಿ ಬರಿತೀನಿ 4. ಸೊ ಸ್ಟೆಪ್ ನಂಬರ್ 4 ಏನಾಗುತ್ತೆ, ಆಫ್ಟರ್ ಡಿಲೀಟಿಂಗ್ ದ ವರ್ಟೆಕ್ಸ್ 4 ಅಲಾಂಗ್ ವಿತ್ ಇಟ್ಸ್ ಎಡ್ಜಸ್. ಸೊ 4 ಅನ್ನ ಡಿಲೀಟ್ ಮಾಡಿದ್ದೀನಿ, ಅದಕ್ಕೆ ಯಾವುದೇ ಎಡ್ಜ್ ಇಲ್ಲ. ಸೊ ಏನು ಉಳ್ಕೊಳುತ್ತೆ, 6 ಉಳ್ಕೊಂತು, 5 ಉಳ್ಕೊಂತು, ಮತ್ತೆ 7 ಉಳ್ಕೊಂಡಿದೆ. ಸೊ 6 ಇಂದ 7ಗೆ ಒಂದು ಎಡ್ಜು, 5 ಇಂದ 6ಗೆ ಒಂದು ಎಡ್ಜು. ಇನ್ ಡಿಗ್ರಿ ಆಫ್ 5 is 0, ಯಾಕಂತಂದ್ರೆ ಯಾವುದೇ ಎಡ್ಜು ಅದ್ರ ಕಡೆ ಬರ್ತಾ ಇಲ್ಲ. ಇನ್ ಡಿಗ್ರಿ ಆಫ್ 7 is 1, ಮತ್ತೆ ಇನ್ ಡಿಗ್ರಿ ಆಫ್ 6 is 1. ಸೊ ಈಗ ಏನ್ ಮಾಡಬೇಕು, ಇನ್ ಡಿಗ್ರಿ 0 ಇರುವಂತಹ ವರ್ಟೆಕ್ಸ್ ಅಲಾಂಗ್ ವಿತ್ ಇಟ್ಸ್ ಎಡ್ಜಸ್ ಅನ್ನ ಡಿಲೀಟ್ ಮಾಡಬೇಕು. ವರ್ಟೆಕ್ಸ್ ಡಿಲೀಟ್ ಆಯ್ತು, ಅಲಾಂಗ್ ವಿತ್ ಇಟ್ಸ್ ಎಡ್ಜ್. ಸೊ ಈಗ ಯಾರನ್ನ ಡಿಲೀಟ್ ಮಾಡಿದ್ದೀನಿ, 5 ಅನ್ನ ಡಿಲೀಟ್ ಮಾಡಿದ್ದೀನಿ. ಸೊ ಈಗ ಸ್ಟೆಪ್ ನಂಬರ್ 4, ಆಫ್ಟರ್ ಡಿಲೀಟಿಂಗ್ ದ ವರ್ಟೆಕ್ಸ್ 5 ಅಲಾಂಗ್ ವಿತ್ ಇಟ್ಸ್ ಎಡ್ಜಸ್ ಏನು ಉಳ್ಕೊಂತು, 6 ಉಳ್ಕೊಂಡಿದೆ, 7 ಉಳ್ಕೊಂಡಿದೆ, 6 ಇಂದ 7ಗೆ ಒಂದು ಎಡ್ಜ್ ಇದೆ. ಸೊ ಈಗ 6ದು ಇನ್ ಡಿಗ್ರಿ ಎಷ್ಟು, 0, ಯಾಕಂತಂದ್ರೆ ಯಾವುದೇ ಎಡ್ಜು ಅದ್ರ ಕಡೆ ಬರ್ತಾ ಇಲ್ಲ. ಇನ್ ಡಿಗ್ರಿ ಆಫ್ 7 ಏನಿದೆ 1. ಸರಿನಾ? ಸೊ ಇವಾಗ ಯಾವ್ದೊಂದು ಡಿಲೀಟ್ ಮಾಡಬೇಕು, 6 ಅನ್ನ ಡಿಲೀಟ್ ಮಾಡಬೇಕು ಅಲಾಂಗ್ ವಿತ್ ಇಟ್ಸ್ ಎಡ್ಜ್. ಸೊ ಈಗ ಸ್ಟೆಪ್ ನಂಬರ್ 5ಗೆ ಹೋಗೋಣ. ಯಾರನ್ನ ನಾನು ಡಿಲೀಟ್ ಮಾಡಿರೋದು, 6 ಅನ್ನ ಡಿಲೀಟ್ ಮಾಡಿದ್ದೀನಿ. 5 ಆದ್ಮೇಲೆ 6 ಅನ್ನ ಡಿಲೀಟ್ ಮಾಡಿದೆ. 6 ಡಿಲೀಟ್ ಮಾಡಿದೆ ಅಂತಂದ್ರೆ ಏನು ಉಳ್ಕೊಂತು, 7 ಮಾತ್ರ ಉಳ್ಕೊಂಡಿದೆ. ಸೊ ಇದಕ್ಕೆ ಯಾವುದೇ ಎಡ್ಜ್ ಇನ್ಕಮಿಂಗ್ ಇಲ್ಲ. ಸೊ ಇನ್ ಡಿಗ್ರಿ ಏನಾಗುತ್ತೆ 0. ಸೊ ಇವಾಗ 7 ಅನ್ನು ಕೂಡ ಡಿಲೀಟ್ ಮಾಡೋದಷ್ಟೇ. ಇದಕ್ಕೆ ಯಾವುದೇ ಎಡ್ಜ್ ಇಲ್ಲ ಅಲ್ವಾ, ಸೊ 7 ಅನ್ನು ಡಿಲೀಟ್ ಮಾಡ್ಬೋದು. ಸೊ ದಿಸ್ ಈಸ್ ದ ಫೈನಲ್ ಆನ್ಸರ್. ಸರಿನಾ? ಇದೇ ಆನ್ಸರ್ ಬರಬೇಕು ಅಂತ ಅವಶ್ಯಕತೆ ಇಲ್ಲ. ಯಾಕೆ, ಒಂದೊಂದ್ಸಲಿ 2 ಅಥವಾ 3 ವರ್ಟೆಕ್ಸ್ ಗಳಿಗೆ ಇನ್ ಡಿಗ್ರಿ 0 ಇರುತ್ತೆ. ನೀವು ಯಾವ್ದನ್ನಾದ್ರೂ ಕೂಡ ಡಿಲೀಟ್ ಮಾಡ್ಕೋಬಹುದು. ಸೊ ಪ್ರಾಬ್ಲಮ್ ಅರ್ಥ ಆಗಿದೆ ಅಂತ ಅನ್ಕೊಂಡಿದೀನಿ. ಏನೇ ಡೌಟ್ ಇದ್ರೂ ಕೂಡ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಎಕ್ಸ್ಟ್ರಾ ಪ್ರಾಬ್ಲಮ್ಗಳ ವಿಡಿಯೋ ಲಿಂಕ್ಗಳು ಡಿಸ್ಕ್ರಿಪ್ಷನ್ ಅಲ್ಲಿ ಸಿಗ್ತವೆ, ನೀವು ನೋಡಬಹುದು. ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.